ನಲ್ಲಿ ಮೂಸಿದಾಗ, ಬಾಯಲ್ಲಿ ಎಷ್ಟು ಕಡ್ದಾಗ ಇದು ತನಗೆ ಯೋಗ್ಯವೇ ಅಯೋಗ್ಯವೇ ಅಂತ ಹೇಳುವ ಸಾಮರ್ಥ್ಯ ಪ್ರತಿಯೊಂದು ಜೀವಿಯ ಮೂಗಿಗಿದೆ, ಬಾಯಿಗಿದೆ. ಮನುಷ್ಯನಿಗೂ ಇದೆ ಅಥವಾ ಇತ್ತು. ಹಸಿವು ಆದಾಗ ಹೋದಾಗ ಅಲ್ಲಿ ಸಿಕ್ಕಿದ್ದನ್ನ ತಿನ್ಲಿಕ್ಕೆ ಆಗ್ತದ ಇಲ್ವಾ, ತಿಂದ್ರದ ಆರೋಗ್ಯವ ಅನಾರೋಗ್ಯಕರವ, ಇದು ವಿಷವ ಅಮೃತವ ಅಂತ ಎಲ್ಲವನ್ನು ಸಹ ಸ್ಪಷ್ಟಪಡಿಸುವ ಅಸಾಧಾರಣ ಸಾಮರ್ಥ್ಯ ನಮ್ಮ ಬಾಯಿಗಿದೆ. ಅಂತಹ ಬಾಯಿಯನ್ನು ನಾವು ಚಾಕ್ಲೇಟ್ ಬಿಸ್ಕೆಟಿನಂತಹ ಅಯೋಗ್ಯ ಆಹಾರಗಳನ್ನು ಸೃಷ್ಟಿಸಿ ಎಲ್ಲರನ್ನು ಸಹ ಸಾರ್ವತ್ರಿಕವಾಗಿ ಒಂದೇ ರುಚಿಗೆ ಒಗ್ಗಿಸಿ ಈ ಪ್ರಾಕೃತಿಕ ಸಾಮರ್ಥ್ಯವನ್ನು ಕಳಿವಾಗೆ ಮಾಡಿದ್ದೇವೆ. ಆಗಿರ್ಬೋದು ಅಡಿಗೆ ಮಾಡುವುದರಲ್ಲಿಯೂ ಒಂದು ಲಾಭ ಇದೆ, ಅದನ್ನು ಉಪಯೋಗಿಸ್ಕೊಳ್ಳೋಣ. ಆದರೆ ಅಡಿಗೆಯನ್ನು ನಾವು ನಮಗಾಗಿ ಮಾಡಿದರೆ ಮಾತ್ರ ಆ ಲಾಭ ಸಿದ್ಧಿಸುತ್ತೆ. ಯಾರೋ ಮಾಡಿದ ಅಡಿಗೆ ಅಂದರೆ ಅಲ್ಲಿ ಕಲಬೆರಕೆ ಗೊಂಡೇಗೊಳ್ತದೆ. ಅಲ್ಲಿ ಅವರು ಶುದ್ಧವಾಗಿಯೇ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ, ನಮಗಾಗಿ ನಾವು ಮಾಡದೇ ಇರುವುದೇ ಒಂದು ಜೀವನದ ಕಲಬೆರಕೆ. ಅಶೋಕ ಮರ, ಇದು ಸೀತಾ ಅಶೋಕ ಅಂತ. ಈಗ ಹೂವಿನ ಕಾಲ ಅಲ್ಲ, ತುಂಬ ಸುಂದರವಾದ ಹೂಗೊಂಚಲು ಬಿಡ್ತದೆ. ಆ ಹೂಗೊಂಚಲನ್ನು ಸಹ ತರಕಾರಿಯಾಗಿ ಒಳ್ಳೆ ಗುಲ್ಕನ್ ಮಾಡ್ಬೋದು, ಬಳಕೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಇದರ ತೊಗಟೆ ಎಲ್ಲ ಸ್ತ್ರೀ ದೋಷಗಳಿಗೆ ತುಂಬ ಶ್ರೇಷ್ಠವಾದ ಔಷಧಿ. ಬಿದಿರಿನಲ್ಲಿ ಒಂದು ಜಾತಿ ಇದು, ಇದಕ್ಕೆ ಮೇಷ್ಟ್ರ ಬಿದಿರು, ಟೀಚರ್ಸ್ ಬ್ಯಾಂಬು ಅಂತಲೂ ಹೇಳ್ತಾರೆ, ಅಥವಾ ಪೆನ್ಸಿಲ್ ಬ್ಯಾಂಬು ಅಂತಲೂ ಹೇಳ್ತಾರೆ. ಇದರ ಹದವಾದ ಕಡ್ಡಿಗಳನ್ನು ಉಪಯೋಗಿಸಿ ಬಾಲ್ ಪೆನ್ ಮಾಡಿದವರಿದ್ದಾರೆ. ಅದಕ್ಕೆ ಒಂದು ಕ್ಯಾಪ್ ಹಾಕಿ ಮೇಷ್ಟ್ರ ಬರಕ್ಕೆ ಹೆಸರು ಮೇಷ್ಟ್ರಿಗೆ ಹೊಡಿಲಿಕ್ಕೆ, ಪಾಠ ಮಾಡಲಿಕ್ಕೆ, ಶಿಕ್ಷಣಕ್ಕೆ ಉಪಯೋಗಿಸಬಹುದು ಅಂತ. ಇದರಲ್ಲಿ ಹೊಡೆದು ಪಾಠ ಮಾಡುವ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂಥದ್ದು ಚರ್ಚೆಯಲ್ಲಿದೆ. ಆದರೆ ಇಂತಹ ಬಿದಿರುಗಳನ್ನು ತೋರಿಸಿ ಇವತ್ತಿನ ನಾಗರಿಕ ಜಗತ್ತಿಗೆ ನೀನು ತಪ್ತಾ ಇದ್ದಿಂತ ಹೊಡೆಯುವ ಅವಶ್ಯಕತೆ ಮಾತ್ರ ಖಂಡಿತ ಇದೆ. ಅದರಲ್ಲೇ ಇದು ಇನ್ನೊಂದು ಬಣ್ಣದ ಚಂದದ ಬಿದಿರು, ಅದೇ ಮೇಷ್ಟ್ರ ಬಿದಿರಿನಲ್ಲಿ. ಇದು ಪೆಂಡನಸ್ಸು ಅಥವಾ ಕೇದಿಗೆ ಮರ. ಇದರ ತುದಿಯಲ್ಲಿ ಹಳದಿ ಬಣ್ಣದ ಹೂ ಗುಚ್ಛ ಬರ್ತದೆ. ಆ ಹೂ ಅರಳಿದರೆ 1 ಕಿಲೋಮೀಟರ್ ದೂರಕ್ಕೆ ಸುಗಂಧ ಹಬ್ಬುತ್ತೆ. ಅಷ್ಟು ತೀವ್ರವಾದಂಥ ಸುಗಂಧ ಕೇದಿಗೆ ಮರ. ಕೇದಿಗೆ. ಮತ್ತು ಹಿಂದೆ ಜನರಲ್ಲಿ ಎಷ್ಟು ಪರಿಸರದ ಸಂಪರ್ಕ ಇತ್ತು, ಎಷ್ಟು ಛಲ ಇತ್ತು, ಜೀವನದಲ್ಲಿ ಕಲಾಗಾರಿಕೆ ಇತ್ತು ಅಂದರೆ ಈ ಎಲೆಗಳಲ್ಲಿ ಉರುಟಾಗಿ ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾರೆ, ಲೋಟ ಥರ ಮಾಡಿಬಿಟ್ಟು ಅದರಲ್ಲಿ ಇಡ್ಲಿ ಹಾಕಿ ಬೇಯಿಸ್ತಿದ್ರು. ಅದಕ್ಕೆ ರುಚಿನೇ ಬೇರೆ. ಈ ರೀತಿ ಕೊಟ್ಟೆ ಕಡುಬು ಮಾಡಲಿಕ್ಕೆ ಸಾಕಷ್ಟು ಎಲೆಗಳಿದೆ. ಹಲಸಿನ ಎಲೆಯಿಂದ ಮಾಡ್ತಾರೆ, ಇದರಲ್ಲಿ ಮಾಡ್ತಾರೆ, ಮುಂಡಿಯಿಂದ ಮಾಡ್ತಾರೆ. ಪತ್ರೊಡೆ ಅದು ಬೇರೆ ಬೇರೆ, ಕೊಟ್ಟೆ ಕಡುಬು ಅಂತಾರೆ. ಸಾಗವಾನಿ ಎಲೆಗಳಲ್ಲಿ ನೀವು ಇಡ್ಲಿ ಮಾಡಿದರೆ ಅದಕ್ಕೆ ರುಚಿನೂ ಬಣ್ಣನೂ ಎರಡೂ ಬೇರೆ. ಅದೇ ಇಡ್ಲಿಯನ್ನು ನೀವು ಈ ಎಲೆಯಲ್ಲಿ ಕಟ್ಟಿದ್ರೆ ಒಂದು ರುಚಿ, ಹಲಸಿನ ಎಲೆಯಲ್ಲಿ ಮಾಡಿದ್ರೆ ಮತ್ತೊಂದು ರುಚಿ, ಸಾಗವಾನಿ ಎಲೆಯಲ್ಲಿ ಮಾಡಿದ್ರೆ ಇನ್ನೊಂದು ರುಚಿ. ನಾವು ಎಷ್ಟು ವೈವಿಧ್ಯವನ್ನ ಪ್ರಕೃತಿಯಲ್ಲಿ ಸ್ವಾವಲಂಬಿಯಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಸರ್, ಈಗ ನಾವು ಪೇಟೆಯಲ್ಲಿ ಸಿಗೋ ವಿಷ ಕಣ್ಮುಚ್ಕೊಂಡ್ ಬೇಕಾದ್ರೆ ತಿಂತೀವಿ. ಹೌದು. ಆದ್ರೆ ಈಗ ಇಲ್ಲಿ ಪ್ರಕೃತಿಯಲ್ಲಿ ಏನೋ ಸಹಜವಾಗಿ ಬೆಳೆದಂತ ಒಂದು ಎಲೆ, ಇದು ತಿನ್ಬೋದಾ ಇಲ್ಲ ಅಂತ ಒಂದು ಭಯ, ಇಲ್ಲ ಇದು ತಿಂದ್ರೆ ಏನಾದ್ರು ಇದು ವಿಷ ಏರ್ಬೋದು ಅಂತ ಹೇಳಿ ಒಂದು ಮೂಢನಂಬಿಕೆ ಒಳಗ ಬೆಳಿತಾ ಇದೀವಿ. ಹೌದು. ಅಂದ್ರೆ ಇದು ಬರ್ಲಿಕ್ಕೆ ನಮಗ್ ಕಾರಣ ಅಂದ್ರೆ ಈ ತರದ ಮೂಢನಂಬಿಕೆ ಶಿಕ್ಷಣನೇ ಅಂತಿಮವಾಗಿ. ಮತ್ತು ಇದನ್ನ ಹೀಗೆ ಹೇಳಬೇಕು, ನಿಮಗೆ ಯಾವುದೇ ಒಂದು ಗೊತ್ತಾಗಬೇಕು ಅಂತಾದರೆ ನಿದ್ರೆ ಬಿಡಬೇಕು, ಎಚ್ಚರ ಆಗಬೇಕು. ನಿದ್ರೆ ತುಂಬ ಅವಶ್ಯಕ ಇದೆ, ಆದರೆ ನಿದ್ರೆಗೂ ಸಹ ಮಿತಿ ಇದೆ. ಕೆಲಸವೂ ಸಹ ಅವಶ್ಯಕತೆ ಇದೆ, ಆದರೆ ಕೆಲಸಕ್ಕೂ ಮಿತಿ ಇದೆ, ಮತ್ತು ನಿದ್ರೆ ಮಾಡಬೇಕು. ನಿದ್ರೆಯಿಂದ ಎಚ್ಚರ ಆದಾಗ ನಿಮಗೆ ಹಸಿವು ಆದರೆ ಆಗ ಆಹಾರ ಎಲ್ಲಿದೆ ಅಂತೇಳಿ ನಿಮಗೆ ಅರಸಲಿಕ್ಕೆ ಒಂದು ಸಾಮರ್ಥ್ಯ ಬರುತ್ತೆ. ಹಸುವಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಅದು ಆಹಾರವನ್ನು ನಮಗೆ ಪರಿಚಯಿಸಬಲ್ಲುದು. ಅಂತ ಹಸಿವೆಯನ್ನೇ ಸಹ ನಾವು ಇವತ್ತು ಇಲ್ಲಾಗಿಸಿಬಿಟ್ಟಿದ್ದೇವೆ. ಇಡೀ ಜೀವ ಜಗತ್ತಿನಲ್ಲಿ ಎಲ್ಲಿ ಆಹಾರ ಇದೆಯೋ ಅಲ್ಲಿಗೆ ಪ್ರಾಣಿಗಳು ಹೋಗಿ ಆಹಾರವನ್ನು ಪಡೆಯುವುದು ಪ್ರಕೃತಿಯ ಧರ್ಮ.
ಆಹಾರ ಇರುವಲ್ಲಿಗೆ ಜೀವಿ ಹೋಗುವುದು ಪ್ರಕೃತಿಯ ಧರ್ಮ. ಜೀವಿ ಇರುವಲ್ಲಿಗೆ ಆಹಾರ ಬರುವುದಲ್ಲ. ಆಹಾರ ಉತ್ಪಾದಕವಾದ್ದು ಸಸ್ಯಗಳು ಮಾತ್ರ. ಸಸ್ಯಗಳಿಗೆ ಚಲನೆ ಇಲ್ಲ. ಸಸ್ಯಗಳು ಇದ್ದಲ್ಲೇ ಇದ್ರೆ ಮಾತ್ರ ಅದು ಸಸ್ಯ ಆಗ್ತದೆ, ಮತ್ತೆ ಅದು ಇದು ಫಲವಂತವಾಗ್ತದೆ. ಕಿತ್ತರೆ ಮೂಲೋತ್ಪಾಟನೆಗೊಂಡ್ರೆ ಅದು ಸಾಯ್ತದೆ. ಅದಕ್ಕೆ ಮತ್ತೆ ಫಲವಂತಿಕೆ ಇಲ್ಲ. ಒಂದು ನಿಮಿಷ. ನಿದ್ರೆಯಿಂದ ಎಚ್ಚರವಾದಾಗ ಹಸಿವೆ ಆದರೆ ಆ ಹಸಿವೆ ತನ್ನಷ್ಟಕ್ಕೆ ಆಹಾರದ ಮೂಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಹೋಗದೇ ಇದ್ರೆ ನಮಗೆ ಗತಿ ಇಲ್ಲ, ಅಲ್ಲಿ ಇರ್ಲಿಕ್ಕಾಗಲ್ಲ. ಯಾವುದೇ ಹಸುವಾದರೂ ಸಹ ಮೇದ್ಕೊಂಡು ಹಸುವಿಗೆ ಈ ಹುಲ್ಲನ್ನು ತಿನ್ನು ಅಂತ ಹೇಳಿ ಕರುವಿಗೆ ಯಾರು ಪಾಠ ಮಾಡಿದ್ದಿದೆಯಾ? ಈ ಸೊಪ್ಪು ತಿನ್ನು, ಈ ಅದು ನೀವು ಯಾವುದೇ ಸಸ್ಯವನ್ನ ನೀವು ಕತ್ತರಿಸಿ ಈ ಬಿದಿರೆ ಎಲೆ ತಗೊಂಡೋಗಿ ಹಾಕಿದ್ರೆ ಅದು ತಿಂತದೆ, ಈ ಎಲೆ ತಗೊಂಡೋದ್ರೆ ತಿಂತದೆ. ಇದನ್ನ ಹಾಕಿದ್ರೆ ತಿನ್ನಲ್ಲ, ಇಲ್ಲಿ ಬಂದ್ರೂ ತಿನ್ನಲ್ಲ, ಬಿಟ್ಟರು ತಿನ್ನಲ್ಲ. ಅದು ಮೂಗಿನಲ್ಲಿ ಮೂಸಿದಾಗ, ಬಾಯಲ್ಲಿ ಎಷ್ಟು ಕಡದಾಗ ಇದು ತನಗೆ ಯೋಗ್ಯವೇ ಅಯೋಗ್ಯವೇ ಅಂತ ಹೇಳುವ ಸಾಮರ್ಥ್ಯ ಪ್ರತಿಯೊಂದು ಜೀವಿಯ ಮೂಗಿಗಿದೆ, ಬಾಯಿಗಿದೆ. ಮನುಷ್ಯನಿಗೂ ಇದೆ ಅಥವಾ ಇತ್ತು. ಹಸಿವು ಆದಾಗ ಹೋದಾಗ ಅಲ್ಲಿ ಸಿಕ್ಕಿದ್ದನ್ನ ತಿನ್ಲಿಕ್ಕೆ ಆಗ್ತದ ಇಲ್ವೋ, ತಿಂದ್ರದ ಆರೋಗ್ಯವೋ ಅನಾರೋಗ್ಯಕರವೋ, ಇದು ವಿಷವೋ ಅಮೃತವೋ ಅಂತ ಎಲ್ಲವನ್ನು ಸಹ ಸ್ಪಷ್ಟಪಡಿಸುವ ಅಸಾಧಾರಣ ಸಾಮರ್ಥ್ಯ ನಮ್ಮ ಬಾಯಿಗಿದೆ. ಅಂತಹ ಬಾಯಿಯನ್ನು ನಾವು ಚಾಕ್ಲೇಟು ಬಿಸ್ಕೆಟಿನಂತಹ ಅಯೋಗ್ಯ ಆಹಾರಗಳನ್ನು ಸೃಷ್ಟಿಸಿ ಎಲ್ಲರನ್ನು ಸಹ ಸಾರ್ವತ್ರಿಕವಾಗಿ ಒಂದೇ ರುಚಿಗೆ ಒಗ್ಗಿಸಿ ಈ ಪ್ರಾಕೃತಿಕ ಸಾಮರ್ಥ್ಯವನ್ನು ಕಳಿವಾಗೆ ಮಾಡಿದ್ದೇವೆ. ಆದ್ದರಿಂದ ಇವತ್ತು ನಮಗೆ ವಿಷ ಯಾವುದು ಅಮೃತ ಯಾವುದು ಅಂತ ಹೇಳಿ ನಾವೇ ನಿಶ್ಚಯಿಸುವಂಥ ಶಕ್ತಿಯನ್ನು ಕಳ್ಕೊಂಡಿದ್ದೇವೆ. ಈಗ ಇದನ್ನ ಮತ್ತೆ ಪಡ್ಕೊಳ್ಳೋದು ಹೆಂಗೆ? ಮತ್ತೆ ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಮಗಾಗಲ್ಲ. ಹೊಸದಾಗಿ ಹುಟ್ಟಿದ ಮಗುವನ್ನು ಹಾಗೆ ಬಿಡುವುದರಿಂದ. ಅದಕ್ಕೆ ಎಂದೂ ಸಹ ಪೇಟೆಯಿಂದ ಡಬ್ಬ ಆಹಾರಗಳನ್ನು ತಂದು ಕೊಡದೆ ಹೋದರೆ, ಪ್ರಕೃತಿಯ ವಿಸ್ತಾರದಲ್ಲಿ ಅದನ್ನು ಬಿಟ್ಟರೆ ಅದಾಗತ್ತೆ. ಪ್ರತಿಯೊಂದು ತಪ್ಪುಗಳನ್ನು ಸಹ ತಿದ್ದುವುದಕ್ಕಾಗಿಯೇ ಪ್ರತಿಯೊಂದು ಜೀವಿಗೂ ಸಹ ವೃದ್ಧಾಪ್ಯವನ್ನು ಸಾವನ್ನು ಸಹ ಇಲ್ಲದೆ ಹೋದರೆ ಮನುಷ್ಯ ಭಯಂಕರ ದುರಹಂಕಾರಿ ಆಗ್ತಾನೆ. ಶಾಶ್ವತತೆಯನ್ನು ಕೊಟ್ಟಿಲ್ಲ ಪ್ರಕೃತಿ. ಈ ಸಾವಿನ ಜೊತೆಗೆ ಹೊಸ ಸಜ್ಜನ ಹುಟ್ಟುವಿಕೆಗೆ ಪ್ರಕೃತಿ ಅವಕಾಶ ಮಾಡಿಕೊಡ್ತಾ ಇದೆ. ಹುಟ್ಟುವ ಪ್ರತಿಯೊಂದು ಮಗುವು ಸಹ ಅತ್ಯಂತ ಸಜ್ಜನವಾಗಿ, ಅತ್ಯಂತ ನಿರ್ಮಲವಾಗಿ ಹುಟ್ಟುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಷ್ಟೆ. ಈಗ ನಮ್ಮ ಜವಾಬ್ದಾರಿ ಅದಿದೆ. ಯಾಕಂದರೆ ನಾವು ಕೆಟ್ಟ ಆಗಿದೆ, ನಮಗಿನ್ನು ಆ ರುಚಿಗಳನ್ನು ಒಗ್ಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಅಡುಗೆ ಮಾಡಿದ್ದನ್ನು ಕೆಟ್ಟದನ್ನು ತಿಂದು ಸುಲಭವಾಗಿ ಜೀರ್ಣವಾಗುವುದನ್ನೇ ತಿಂದು ದುರ್ಬಲಗೊಂಡ ನಮ್ಮ ಜಠರಕ್ಕೆ ಇನ್ನು ಬರೇ ಸೊಪ್ಪನ್ನು ತಿಂದು ಜೀವಿಸಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ಅಭ್ಯಾಸದಿಂದ ಸ್ವಲ್ಪ ಹೊಂದಿಸಿಕೊಳ್ಬೋದು. ಅಡುಗೆ ಮಾಡುವುದರಲ್ಲಿಯೂ ಒಂದು ಲಾಭ ಇದೆ, ಅದನ್ನು ಉಪಯೋಗಿಸ್ಕೊಳ್ಳೋಣ. ಆದರೆ ಅಡುಗೆಯನ್ನು ನಾವು ನಮಗಾಗಿ ಮಾಡಿದರೆ ಮಾತ್ರ ಆ ಲಾಭ ಸಿದ್ಧಿಸುತ್ತೆ. ಯಾರೋ ಮಾಡಿದ ಅಡುಗೆ ಅಂದರೆ ಅಲ್ಲಿ ಕಲಬೆರಕೆ ಗೊಂಡೇ ಗೊಳ್ತದೆ. ಅವರು ಶುದ್ಧವಾಗಿಯೇ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ, ನಮಗಾಗಿ ನಾವು ಮಾಡದೇ ಇರುವುದೇ ಒಂದು ಜೀವನದ ಕಲಬೆರಕೆ. ನಮಗೆ ಇನ್ನೊಬ್ಬರು ಮಾಡಿದ್ದನ್ನ, ಆದ್ರಿಂದ ಅದನ್ನ ಒಂದು ಸ್ವಲ್ಪ ವಿಸ್ತಾರಗೊಳಿಸಿ ಅಥವಾ ಸರಳಿಗೊಳಿಸಿ ಒಂದು ಕುಟುಂಬ ವ್ಯವಸ್ಥೆಯನ್ನು ಮಾಡಿ ಆ ಕುಟುಂಬದ ಒಳಗೆ ಅವರಿಗೆ ಇವರು ಸಹಕರಿಸುವುದನ್ನು ಅಷ್ಟನ್ನೇ ಪ್ರಕೃತಿ ಒಪ್ಪುತ್ತೆ. ಅದಕ್ಕಿಂತ ಹೆಚ್ಚು ಹೋಗಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿಂದ ನಮಗೆ ಕಾಣುವುದು ಎಷ್ಟು ದೂರ, ಕಾಣದ ದೂರದಲ್ಲಿರುವುದು ನಮ್ಮದು ಹೇಗೆ ಅಲ್ಲವೋ ಹಾಗೆ ನಮ್ಮ ಕುಟುಂಬದ ಮಿತಿಯೊಳಗೆ ಆಗದ್ದನ್ನು ಮಾಡುವುದರಲ್ಲಿಯೇ ದೋಷ ಇದೆ. ಪ್ರತಿಯೊಂದು ಸಹ ಕುಟುಂಬವನ್ನ ಮೊದಲು 3-4 ತಲೆಮಾರು, ಒಂದು 50 ಜನರವರೆಗೆ ವೃದ್ಧಿಸಿಕೊಂಡಿದ್ರು ಸಹ, ಅಥವಾ ಅದು ಮಿತಿಯನ್ನು ಹೆಚ್ಚಿಸಿಕೊಂಡು ತುಂಬ ಜೀವನವನ್ನ ಸಮರ್ಥವಾಗಿ ಮಾಡಿದ್ರು ಅಂತ ನಾವು ಅಂದ್ಕೊಳ್ಬೋದು. ಅಂಥ ಕುಟುಂಬ ವ್ಯವಸ್ಥೆಯಲ್ಲಿ ದೋಷವಿದೆ ಅಂತ ಅದನ್ನು ಬಿಟ್ಟು 4 ಜನರ ಕುಟುಂಬಕ್ಕೆ ಇಳಿದ ನಾವು, ಅದಕ್ಕಿಂತ ಹೆಚ್ಚು ಬಾಳಲಾರದ ನಾವು ಒಂದು
ಸಾವಿರಾರು ಜನರುಳ್ಳ ಒಂದು ಕಂಪನಿಯನ್ನ ಮಾಡಿ ನಡೆಸುವುದಂದ್ರೆ ಪರಸ್ಪರ ವಿರೋಧವಾದಂತ ವಿಚಾರ ಆಗ್ಲಿಲ್ವಾ? ಒಡ ಹುಟ್ಟಿದವರು ಪ್ರೀತಿಯಲ್ಲಿ ಬಾಳಲಿಕ್ಕೆ ಆಗದ ನಾವು ಸಂಬಂಧವೇ ಇಲ್ಲದವರ ಜೊತೆಯಲ್ಲಿ ಒಂದು ಉದ್ದೇಶಕ್ಕಾಗಿ ಕೆಲಸ ಮಾಡುವ ವ್ಯವಸ್ಥೆಯನ್ನ ಸಾವಿರಾರು ಜನರನ್ನ ಸೇರಿಸಿ ಮಾಡ್ತೇವೆ ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ? ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಸ್ವಾರ್ಥಕ್ಕೆ ಮತ್ತು ಪ್ರಕೃತಿಯ ಶೋಷಣೆಗೆ ಹೆಚ್ಚು ಒತ್ತೆ ಕೊಟ್ಟು ಬಂದ ದರೋಡೆಯ ಲಾಭವನ್ನ ಎಲ್ಲರೂ ಹಂಚಿಕೊಳ್ತಾ ಇದ್ದೇವೆ ಅಂತಲೇ ಅರ್ಥ.